ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀನಿಧಿ ನಾಯಕ್. ನಾನು ಪ್ರಸ್ತುತ ಆಳ್ವಾಸ್ ಕಾಲೇಜಿನಲ್ಲಿ ಎಂ.ಕಾಂ ಪದವಿಯನ್ನು ಪಡೆಯುತ್ತಿದ್ದೇನೆ. ನಾನು ಇಂದು ಮಾತನಾಡಲು ಇಚ್ಛಿಸಿರುವಂತಹ ವಿಷಯ ಶಿಕ್ಷಣ. ಶಿಕ್ಷಣ ಅಂದರೆ ಮನುಷ್ಯನಿಗೀಗ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು. ಮುಂಚೆ ಎಲ್ಲ ನಾವು ದ ಬೇಸಿಕ್ ನೆಸೆಸಿಟೀಸ್ ಆಫ್ ದ ಲೈಫ್ ಅಂತ ಕೇಳಿದರೆ ಒಂದು ಫುಡ್, ಶೆಲ್ಟರ್ ಹಾಗೂ ಕ್ಲೋತ್ ಅಂತ ಹೇಳ್ತಾ ಇದ್ವಿ. ಅಂದರೆ ಬಟ್ಟೆ ಹಾಗೂ ಊಟ ಮತ್ತು ಆಶ್ರಯಕ್ಕಿರಬೇಕಾದಂಥ ಮನೆ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಂತ ನಾನು ಭಾವಿಸ್ತಿದ್ದೆ. ಆದರೆ ಈಗ ಅದರ ಜೊತೆ ಸೇರಿರುವಂತಹ ಒಂದು ವಿಚಾರ ಅಂತ ಹೇಳಿದರೆ ಶಿಕ್ಷಣ, ಎಜುಕೇಷನ್. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದರೆ ಎಜುಕೇಷನ್ ಅಥವಾ ಶಿಕ್ಷಣ ಇಲ್ಲದೆ ಇಂದಿನ ಕಾಲದಲ್ಲಿ ಮನುಷ್ಯ ಬದುಕಲಿಕ್ಕೆ ಬಹಳ ಕಷ್ಟ. ಇಂತಹ ಒಂದು ಫೋರ್ತ್ ಜನರೇಷನ್ ಅಂತ ನಾವೇನು ಕರಿತೇವೆ, ಈ ಜನ್ರೇಷನಲ್ಲಿ 21st ಸೆಂಚುರಿಯಲ್ಲಿ ನಮಗೆ ಶಿಕ್ಷಣ ಅನ್ನೋದು ಇಲ್ಲದಿದ್ದರೆ ಜೀವನ ನಡೆಸಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಆದರೆ ನಾವು ಯೋಚನೆ ಮಾಡಬೇಕಂತಹ ವಿಚಾರಗಳಿವೆ. ಶಿಕ್ಷಣ ಅನ್ನೋದು ಕೇವಲ ಒಂದು ಪದವಿಯನ್ನು ಪಡೆಯುವುದು ಅಥವಾ ಕೇವಲ ಒಂದು ಒಳ್ಳೆಯ ಅಂಕಗಳನ್ನು ಗಳಿಸುವುದು, ರ್ಯಾಂಕ್ ಗಳಿಸುವುದು ಮಾತ್ರವಲ್ಲದೆ ಶಿಕ್ಷಣ ಅನ್ನುವುದು ಜೀವನವನ್ನು ನಾವು ಹೇಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ, ಬಹಳ ಒಂದು ಮಹತ್ವದ ವಿಷಯವಾಗಿರುತ್ತೆ. ಈಗಿನ ಕಾಲದಲ್ಲಿ ನಾವು ನೋಡ್ತಿರಬಹುದು, ಶಿಕ್ಷಣ ಅಥವಾ ನಾವು ಶಾಲೆಯಲ್ಲಿ ಏನು ಶಿಕ್ಷಣವನ್ನು ಪಡಿತೇವೆ, ಶಾಲೆಯಲ್ಲಿ ಪಾಠ ಪುಸ್ತಕಗಳಲ್ಲಿ ಓದುವಂತಹ ಶಿಕ್ಷಣ ಬೇರೆ ರೀತಿಯಾಗಿರುತ್ತೆ. ಅದರಂತೆಯೇ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ನಮ್ಮ ಪಾಠಗಳು ಬೇರೆ ರೀತಿಯಲ್ಲಿರುತ್ತೆ. ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಪಠ್ಯಪುಸ್ತಕದಲ್ಲಿ ಇರುವಂತಹ ವಿಚಾರಗಳು ಯೇಸು ಕ್ರಿಸ್ತ, ಅಲ್ಲಾ ಹಾಗೂ ಕೃಷ್ಣ ಒಂದೇ ಧರ್ಮದವರು, ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಗಳನ್ನು ಇಟ್ಟುಕೊಂಡು ನಾವು ಪಠ್ಯಪುಸ್ತಕವನ್ನು ಓದುತ್ತೇವೆ ಹಾಗೂ ಪರೀಕ್ಷೆಗಳನ್ನು ಬರೆದು ಅಂಕಗಳನ್ನು ಗಳಿಸ್ತೇವೆ. ಆದರೆ ನಿಜ ಜೀವನದಲ್ಲಿ ನಾವು ಬೇರೆ ಧರ್ಮ, ನೀವು ಬೇರೆ ಧರ್ಮ ಅನ್ನುವಂತಹ ಭೇದ ಭಾವ ಇಟ್ಟುಕೊಂಡು ನಾವು ಬದುಕುವಂತಹ ಶೈಲಿಗಳೇ ಬೇರೆ ಆಗಿರುತ್ತದೆ. ಇದು ಎಲ್ಲೋ ಒಂದು ಕಡೆ ನಮ್ಮ ಭಾರತದ ಒಗ್ಗಟ್ಟನ್ನು ಹಾಳು ಮಾಡುವಂತಹ ಒಂದು ವಿಚಾರ ಕೂಡ ಹೌದು. ನಮ್ಮ ಧರ್ಮ ಅನ್ನುವಂಥದ್ದು ನಮಗೆ ಬೇಕಾದಂತಹ ಅಭಿಮಾನ. ಹಾಗೆಯೇ ಇನ್ನೊಂದು ಧರ್ಮಕ್ಕೆ ನಾವು ಗೌರವವನ್ನು ಕೊಡುವುದು ನಮ್ಮ ಸಂಸ್ಕೃತಿಯಾಗಿರುತ್ತದೆ. ಇನ್ನೊಂದು ಹೇಳಬೇಕಂತ ಹೇಳಿದರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಅಭಿಮಾನವನ್ನು ಇಟ್ಟುಕೊಳ್ಬೇಕು. ಪಾಶ್ಚಾತ್ಯ ಸಂಸ್ಕೃತಿಗಳ ಬಗ್ಗೆ ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೋ ಪಾಶ್ಚಾತ್ಯ ಸಂಸ್ಕೃತಿಯೇ ನಮ್ಮ ಜೀವನವಾಗಿರಬಾರದು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕಾರವನ್ನುವುದು ನಮ್ಮ ಭಾರತೀಯರಲ್ಲಿ ಇರಬೇಕು ಅನ್ನುವುದು ನನ್ನ ವಿಚಾರಣೆ. ಹಾಗೂ ಪಠ್ಯಪುಸ್ತಕಗಳಲ್ಲಿ ನಾವು ಓದುತ್ತೇವೆ ಅಹಿಂಸೆ, ನಾವು ಬೇರೆಯವರಿಗೆ ತೊಂದರೆಗಳನ್ನು ಮಾಡಬಾರದು, ಕೊಲೆ ದರೋಡೆಗಳನ್ನು ಮಾಡಬಾರ್ದು ಅಂತ. ಆದರೆ ಶಿಕ್ಷಿತರು ಅಥವಾ ನಾವು ಏನು ಎಜುಕೇಟೆಡ್ ಅಂತ ಕರಿತೇವೋ ಅಂತಹ ಜನರೇ ಈಗ ಕೊಲೆ ದರೋಡೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ಪಠ್ಯಪುಸ್ತಕಗಳಲ್ಲಿ ಒಂದು ಮಾತೃಭೂಮಿ ಅಥವಾ ಭಾರತ ಮಾತೆ ಅನ್ನುವಂಥ ಹೆಣ್ಣಿಗೆ ಗೌರವವನ್ನು ಕೊಟ್ಟು ಆ ಒಂದು ಪಠ್ಯವನ್ನು ಓದುತ್ತೇವೋ ಅದೇ ಈಗ ನಮ್ಮ ಜೀವನದಲ್ಲಿ ಆ ಹೆಣ್ಣಿಗೆ ನಾವು ದೂಷಿಸಿ ಶೋಷಣೆ ಮಾಡಿ ಅತ್ಯಾಚಾರವನ್ನು ಮಾಡುತ್ತಿರುವಂತಹ ಸಂದರ್ಭ, ಅತ್ಯಾಚಾರವನ್ನು ಮಾಡುತ್ತಿರುವಂತಹ ಹಲವಾರು ಕೊಲೆ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ. ಇದೆಲ್ಲವೂ ಬದಲಾಗಬೇಕಂತ ಹೇಳಿದರೆ ಆ ಶಿಕ್ಷಣವು ನಮಗೆ ಏನು ಕೊಡ್ತದೆ, ಆ ಪಠ್ಯಪುಸ್ತಕಗಳಲ್ಲಿ ನಾವೇನು ಓದ್ತೇವೆ ಅದನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಧನ್ಯವಾದಗಳು.